ಇವೆಲ್ಲ ಏನು ಮಾಡ್ತೀರಾ, ಈ ಬ್ರಷ್ನ ತೊಗೊಂಡೋಗಿ ಹಿಂಗೆ ಹಾಕ್ತಾ ಇರ್ತೀರ. ರಾಂಗ್ ಇದು. ಈಗ ಹಾಕ್ಬೇಕು, ಹೀಗೆ ಹಾಕಿ ಹೀಗೆ ಉಚ್ಕೋಬೇಕು ಲೈಟಾಗಿ. ಪ್ರಾಡಕ್ಟ್ ಇಲ್ಲಿ ಬಂದಿದೆ, ನಿಮ್ಗೆ ಕಣ್ಣಿಗೆ ಕಾಣಲ್ಲ, ಬಟ್ ಅದನ್ನ ಏನು ಮಾಡಬೇಕು, ಒಳಗಡೆಗೆ ಬಿಟ್ಬಿಟ್ಟು ಈ ಒಂದು ಸ್ಕಿನ್ ಮೇಲೆ ಬಂದಿದೆಯಾ? ಏನಾಗ್ತಾ, ನಾನು ಏನು ಮಾಡ್ತಾ ಇದ್ದೀನಿ, ಸರ್ಕಲ್ ತಾನೇ ಮಾಡ್ತಾ ಇದ್ದೀನಿ, ಹಿಂಗೆ ಉಜ್ತಾ ಇದ್ದೀನಾ? ಅದು ಕಲರ್ ಆಯ್ತು ಅನ್ಕೊಂತೀನಲ್ಲ. ಲೈಟಾಗಿ. ಸೊ ಈ ತರ ನೀವು ಹೈಲೈಟ್ಸ್ನ ಮಾಡ್ಕೊಬೇಕು. ಓಕೆನಾ? ಹೈಲೈಟ್ಸ್ ಎಲ್ಲೆಲ್ಲಿ ಮಾಡ್ಬೇಕಂತ ಹೇಳಿದ್ದೀನಿ ಹೈಲೈಟ್ಸ್ನ ಎಲ್ಲೆಲ್ಲಿ ಮಾಡ್ಬೇಕಂತ. ಓಕೆ, ನೋಸು, ಫೋರ್ಹೆಡ್. ಓಕೆ, ಫೋರ್ಹೆಡ್ ಪೂರ್ತಿ ಮಾಡಬಾರ್ದು, ಜಸ್ಟ್ 1 2 3 ನಾಮ ಬೆಳಿತೀವಲ್ಲ ಆ ಥರ 3 ಫಿಂಗರ್ಸ್ ಇರಬೇಕು, ಬಟ್ ಸ್ಟ್ರೈಟ್ ಇರಬಾರ್ದು, ಸ್ಲ್ಯಾಂಟ್ ಇರಬೇಕು. ಅದಾದ್ಮೇಲೆ ನಿಮಗೆ ಕಾರ್ನರ್ ಅಲ್ಲಿ ಇಲ್ಲಿ ಕೊನೆಯಲ್ಲಿ ಹೈಲೈಟ್ಸ್ ಬೇಕು ಅಂದ್ರೆ, ನೀಡಿದೆ ಅಂದ್ರೆ ಮಾಡಬೇಕು. ಬ್ರೈಡ್ಸ್ಗಂತೂ ಕಂಪಲ್ಸರಿ ಮಾಡಲೇಬೇಕು, ನಾನ್ ಬ್ರೈಡ್ಸ್ಗೆ ಸ್ಕಿಪ್ ಮಾಡಿದ್ರು ನಡೆಯುತ್ತೆ. ಯಾಕೆಂದ್ರೆ ಎಲ್ಲ ಲುಕ್ಸ್ ಕೊಟ್ಬಿಟ್ರೆ ಅವ್ರಿಗೆ ಬ್ರೈಡ್ಸ್ ನಾನ್ ಬ್ರೈಡ್ಸ್ಗೂ ವ್ಯತ್ಯಾಸ ಗೊತ್ತಾಗ್ಬೇಕಲ್ವಾ. ಸೊ ಹಾಗಾಗಿ ಇದರಲ್ಲಿ ನೀವು ಮಾಡ್ಕೋಬಹುದು. ನಾನೇನ್ ಮಾಡ್ತೀನಿ, ಇದ್ರಲ್ಲಿ ಮಾಡಲ್ಲ, ನಾನು ಇದ್ರಲ್ಲೇ ಮಾಡ್ಕೊಂಡ್ಬಿಡ್ತೀನಿ. ನಂಗೆ ಇದು ಕಂಫರ್ಟಬಲ್ ಆಗೋಗ್ಬಿಟ್ಟಿದೆ. ಸೊ ಹಾಗಾಗಿ ನಾನು ಇದ್ರಲ್ಲಿ ಮಾಡ್ತೀನಿ. ನಿಮ್ಗೆ ನೋಡಪ್ಪ, ಬ್ರಷ್ ಟೆಕ್ನಿಕ್ಸ್ ಆ ಥರ ಏನೂ ಇಲ್ಲ, ನಿಮ್ ಕಂಫರ್ಟಬಲ್ಗೆ ನೀವು ಬ್ರಷ್ನ ಯೂಸ್ ಮಾಡ್ಬೋದು, ಬಟ್ ಪ್ರೊಫೆಷನಲ್ ಆಗಿ ಹೆಂಗೆ ಯೂಸ್ ಮಾಡಬೇಕು ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೇನೆ. ಓಕೆನಾ? ತಗೊಳ್ಳಿ.